ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೆ? ಎಲ್ಲರೂ ಆರಾಮಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬನಾನಾ ನ್ಯೂಟ್ರಿಲಾ ಕೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಹೊರಗಡೆ ಜಂಕ್ನ ಅವಾಯ್ಡ್ ಮಾಡಿಸೋದಕ್ಕೆ ಅಮ್ಮಂದಿರಾಗಿ ನಾವು ಮಕ್ಕಳಿಗೆ ಸಣ್ಣ ಪುಟ್ಟದ್ದು ಮನೇಲಿ ಈ ಥರ ಏನಾದರೂ ಮಾಡ್ಕೊಳ್ತಿರ್ಬೇಕಾಗುತ್ತಲ್ಲ, ಹಾಗಾಗಿ ಅವ್ರು ಇಷ್ಟಪಟ್ಟಂತ ಈ ಕೇಕ್ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು ಯೂಟ್ಯೂಬಲ್ಲಿ ನೋಡಿ ಮಾಡಿದ್ದು, ತುಂಬಾನೇ ಟೇಸ್ಟಿ ಆಗಿತ್ತು ಆ್ಯಂಡ್ ತುಂಬ ಹೆಲ್ದಿ ಕೂಡ. ಹಾಗಾಗಿ ಈ ರೆಸಿಪಿನ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಕೇಕ್ ರೆಸಿಪಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ ಏನು ಅಂದರೆ 2 ಪಚ್ಚಬಾಳೆಹಣ್ಣನ್ನ ತಗೊಂಡಿದ್ದೆ. ಮನೆಯಲ್ಲೇ ಇರುವಂತಹ ಒಂದಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೆ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ತಗೊಳ್ಳಿ. ಒಂದು ಅರ್ಧ ಬಟ್ಲಷ್ಟು ಕಾಯಿಸಿರೋ ಹಾಲನ್ನ ತಗೊಂಡಿದ್ದೀನಿ, ಹಸಿ ಹಾಲಿದ್ರೂ ಪರವಾಗಿಲ್ಲ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನ್ಯೂಟ್ರಿಲಾ ತಗೊಂಡಿದ್ದೀನಿ. ಒಂದು ½ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ. 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. 1/4 ಕಪ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತಗೊಂಡಿದ್ದೆ. ಈಗ ನಾನು ತೋರಿಸಿದಂಥ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ನಾವು ತಗೊಂಡಂಥ ಡ್ರೈ ಫ್ರೂಟ್ಸ್ ಎಲ್ಲ ಫೈನ್ ಪೇಸ್ಟ್ ಆಗದಿದ್ರು ಪರವಾಗಿಲ್ಲ, ಅದು ಹಾಗೆ ಬಾಯಿಗೆ ಸಿಕ್ತಿದ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ಅದನ್ನು ಕಂಪ್ಲೀಟ್ ಫೈನ್ ಪೇಸ್ಟ್ ಆಗಬೇಕಂತ ಏನಿಲ್ಲ. ಈಗ ಒಂದು ಅವೆನ್ ಕಂಟೈನರ್ಗೆ ಸ್ವಲ್ಪ ತುಪ್ಪ ಅಥವಾ ಬಟರ್, ಆಯಿಲ್ ಏನಾದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ಕಂಟೈನರ್ಗೆಲ್ಲ ಸ್ಪ್ರೆಡ್ ಮಾಡಿ ನಾವು ಮಾಡಿಟ್ಕೊಂಡಂಥ ಕೇಕ್ ಬ್ಯಾಟರ್ನ ಅದಕ್ಕೆ ಕಂಪ್ಲೀಟಾಗಿ ಹಾಕಬೇಕಾಗತ್ತೆ. ಇದಾದಮೇಲೆ ಅವನ್ನಲ್ಲಿ ಒಂದು ಹೈ ಡಿಗ್ರಿ ಟೆಂಪರೇಚರಲ್ಲಿ 15 to 20 ಮಿನಿಟ್ಸ್ ಇದನ್ನು ಬಿಡಬೇಕಾಗತ್ತೆ. ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿದರೆ ಬಿಸಿ ಬಿಸಿ ಆದಂಥ ಬನಾನಾ ನ್ಯೂಟ್ರಿಲಾ ಕೇಕ್ ರೆಡಿಯಾಗಿರುತ್ತೆ. ಇದಂತೂ ತುಂಬಾ ಹೆಲ್ದಿ. ಒಂದು 10 ಮಿನಿಟ್ಸ್ ಇದನ್ನು ಆರೋದಕ್ಕೆ ಬಿಟ್ಬಿಡಬೇಕು. ಇದಾದಮೇಲೆ ಒಂದು ಟೂತ್ ಪಿಕ್ ಅಥವಾ ಒಂದು ಫೋರ್ಕಲ್ಲಿ ಇದನ್ನು ಚುಚ್ಚಿ ನೋಡಿದ್ರೆ ಅದು ಅಂಟ್ಕೊಂಡಿಲ್ಲ ಅಂದರೆ, ಅದು ಅಂಟಿಲ್ಲ ಅಂದರೆ ಇದು ಕಂಪ್ಲೀಟಾಗಿ ಆಗಿದೆ ಅಂತ. ಅಥವಾ ಇದೇನಾದರೂ ಸ್ಟಿಕ್ಕಿ ಆಗಿತ್ತು ಅಂದರೆ ಅವನ್ನಲ್ಲಿ ಇನ್ನೊಂದು 10-15 ಮಿನಿಟ್ಸ್ ಇದನ್ನು ನೀವು ಬೇಕ್ ಮಾಡಬೇಕಾಗತ್ತೆ. ಇದಾದಮೇಲೆ ಒಂದು ಪ್ಲೇಟ್ಗೆ ಇದನ್ನು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಕೇಕ್ನ ಎಂಜಾಯ್ ಮಾಡ್ಬೋದು. ಹೇಗಿದೆ? ಮೈದಾ ಹಾಗೂ ಯಾವುದೇ ಒಂದು ಫುಡ್ ಕಲರ್ಸ್ ಇಲ್ಲದೆ ಮಾಡೋದ್ರಿಂದ ಇದನ್ನು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾವೇ ಸ್ವತಃ ಮನೇಲಿ ಮಾಡೋದ್ರಿಂದ ಇದು ಹೈಜೀನ್ ಆಗು ಕೂಡ ಇರುತ್ತೆ. ಸೊ ಆರಾಮಾಗಿ ಏನು ಭಯ ಇಲ್ಲದೆ ಮಕ್ಕಳಿಗೆ ಇದನ್ನು ಕೊಡ್ಬೋದು. ಹಾಗಿದ್ರೆ ಇನ್ಯಾಕೆ ತಡ, ಈ ಸಿಂಪಲ್ ರೆಸಿಪಿನ ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಆಲ್ಸೋ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಿದ್ರೆ ಇನ್ನೊಂದು ವಿಡಿಯೋ ಒಂದಿಗೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ.